ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಉಷಾ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪೂರೈಸಲು ಆರ್ಥಿಕ ನೆರವು ಅತ್ಯಗತ್ಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ವಿದ್ಯಾರ್ಥಿ ವೇತನ ಯೋಜನೆಯನ್ನ ಜಾರಿಗೆ ಮಾಡಿದ್ರೂ ಮಾಹಿತಿ ಕೊರತೆ ಇದೆ. ಹೀಗಾಗಿ ಅರ್ಹ ವಿದ್ಯಾರ್ಥಿಗಳು ಇವುಗಳಿಂದ ವಂಚಿತರಾಗ್ತಿದ್ದಾರೆ. ಈ ಸಮಸ್ಯೆ ನೀಗಿಸಲು ಭಾರತ ಸರ್ಕಾರ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಎಂಬ ಕೇಂದ್ರೀಕೃತ ಡಿಜಿಟಲ್ ವೇದಿಕೆ ರೂಪಿಸಿದೆ. ಇಲ್ಲಿ ವಿವಿಧ ಸಚಿವಾಲಯಗಳು ಮತ್ತು ಯುಜಿಸಿಯಂತಹ ಸಂಸ್ಥೆಗಳು ನೀಡುವ ಸುಮಾರು 140ಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನಗಳಿಗೆ ವಿದ್ಯಾರ್ಥಿಗಳು ಒಂದೇ ಸೂರಿನಡಿ ಅರ್ಜಿ ಸಲ್ಲಿಸಬಹುದು. ಇನ್ನು ಏನಿದು NSP ಪೋರ್ಟಲ್ ಅಂತ ನೋಡೋದಾದ್ರೆ, ಈ ಪೋರ್ಟಲ್ನ ಪ್ರಮುಖ ವೈಶಿಷ್ಟ್ಯವೆಂದರೆ ವಿದ್ಯಾರ್ಥಿಗಳು ಪ್ರತಿಯೊಂದು ಯೋಜನೆಗೂ ಪ್ರತ್ಯೇಕ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ಅಭ್ಯರ್ಥಿ ತನ್ನ ಜಾತಿ, ಆದಾಯ ಮತ್ತು ಶೈಕ್ಷಣಿಕ ಅಂಕಗಳ ವಿವರವನ್ನು ನಮೂದಿಸಿದ ಕೂಡಲೇ ಆತನಿಗೆ ಯಾವೆಲ್ಲ ವಿದ್ಯಾರ್ಥಿ ವೇತನಗಳು ಅನ್ವಯಿಸುತ್ತೆ ಎಂಬುದನ್ನು ಪೋರ್ಟಲ್ ತೋರಿಸುತ್ತೆ. ಅಲ್ಲದೆ ಅರ್ಜಿ ಯಾವ ಹಂತದಲ್ಲಿದೆ ಎಂಬುದನ್ನು ಆನ್ಲೈನ್ನಲ್ಲಿ ಟ್ರ್ಯಾಕ್ ಮಾಡಬಹುದು. ಇಲ್ಲಿ ವ್ಯವಸ್ಥೆ ಅತ್ಯಂತ ಪಾರದರ್ಶಕವಾಗಿದ್ದು, ನಕಲಿ ದಾಖಲೆಗಳನ್ನು ತಡೆಯಲು ಶಾಲೆ ಕಾಲೇಜುಗಳ ಅಧಿಕೃತ ಪಟ್ಟಿಯನ್ನು ಈ ಪೋರ್ಟಲ್ ಒಳಗೊಂಡಿದೆ. NSP ಮೂಲಕ ಮೆಟ್ರಿಕ್ ಪೂರ್ವದಿಂದ ಸಂಶೋಧನಾ ಹಂತದವರೆಗೆ ವಿವಿಧ ಮೊತ್ತದ ಸಹಾಯಧನ ಲಭ್ಯವಿದೆ. 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 1,000ದಿಂದ 12,000 ರೂಪಾಯಿವರೆಗೆ ಹಾಗೂ PUC ವಿದ್ಯಾರ್ಥಿಗಳಿಗೆ 25,000 ರೂಪಾಯಿವರೆಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ. ವೃತ್ತಿಪರ ಕೋರ್ಸ್ಗಳಾದ BE ಅಥವಾ MBBS ಮಾಡುವವರಿಗೆ ವಾರ್ಷಿಕ 50,000 ರೂಪಾಯಿಗೂ ಹೆಚ್ಚು ಹಣ ದೊರೆಯುತ್ತೆ. ಇನ್ನು PhD ಸಂಶೋಧನೆಯಲ್ಲಿ ತೊಡಗಿರೋರಿಗೆ ಮಾಸಿಕ 30,000ದಿಂದ 35,000ದವರೆಗೆ ಫೆಲೋಶಿಪ್ ನೀಡಲಾಗುತ್ತೆ. PM ಯಶಸ್ವಿ ಸ್ಕೀಮ್ ಅಡಿಯಲ್ಲಿ ಅಧಿಕೃತವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ 9ರಿಂದ 12ನೇ ತರಗತಿವರೆಗೆ 75,000 ರೂಪಾಯಿಯಿಂದ 1,25,000 ರೂಪಾಯಿವರೆಗೆ ನೆರವು ನೀಡಲಾಗುತ್ತೆ. ಈ ಹಣವು ನೇರವಾಗಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತೆ. ವಿದ್ಯಾರ್ಥಿ ವೇತನ ಪಡೆಯಲು ಕೆಲವು ಮಾನದಂಡಗಳನ್ನು ಪಾಲಿಸುವುದು ಕಡ್ಡಾಯ. ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯವು ಯೋಜನೆಯನ್ನ ಅವಲಂಬಿಸಿ 2 ಲಕ್ಷ ಅಥವಾ 2.5 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ವಿದ್ಯಾರ್ಥಿಗಳು ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಕನಿಷ್ಠ 50ರಷ್ಟು ಅಂಕವನ್ನು ಪಡೆದಿರಬೇಕು. ಈ ಯೋಜನೆಗಳು SC, ST, OBC, ಅಲ್ಪಸಂಖ್ಯಾತರು ಮತ್ತು ವಿಕಲಚೇತನ ವರ್ಗದವರಿಗೆ ಮೀಸಲಾಗಿದ್ದು, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸಂಖ್ಯೆ ಜೋಡಣೆಯಾಗಿರುವುದು ಅತ್ಯಗತ್ಯ. ಅರ್ಜಿ ಸಲ್ಲಿಸಲು ಆಸಕ್ತರು ಮೊದಲು scholarships.government.in ಜಾಲತಾಣದಲ್ಲಿ ಭೇಟಿ ನೀಡಿ ನೋಂದಾಯಿಸಿಕೊಳ್ಳಬೇಕು. ಆಧಾರ್ ಫೇಸ್ RD ಸೇವೆ ಮೂಲಕ ಮುಖದ ದೃಢೀಕರಣ ಪೂರ್ಣಗೊಳಿಸಿದ ನಂತರ 14 ಅಂಕಿಗಳ OTR ID ದೊರೆಯುತ್ತೆ. ಇದನ್ನು ಬಳಸಿ ಲಾಗಿನ್ ಆಗಿ ಶೈಕ್ಷಣಿಕ ವಿವರ ಮತ್ತು ಬ್ಯಾಂಕ್ ಮಾಹಿತಿಯನ್ನು ಭರ್ತಿ ಮಾಡಬೇಕು. ಅರ್ಜಿಯ ಜೊತೆಗೆ ಆಧಾರ್ ಕಾರ್ಡ್, ಅಂಕಪಟ್ಟಿ, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಹಾಗೂ ಬೋನಫೈಡ್ ಪ್ರಮಾಣಪತ್ರಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.